ವೆಲ್ಕಮ್ ಟು ಮೈ ಚಾನಲ್. ಕಲ್ಪತರ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಮ್ ವಿಡಿಯೋ ನೋಡ್ತಾ ಇರಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಾನು ಇವತ್ತೇನಪ್ಪ ಹೇಳ್ತಿದ್ದೀನಿ ಅಂದ್ರೆ ಫೇಸ್ಬುಕ್ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀನಿ. ಫೇಸ್ಬುಕ್ ಬಗ್ಗೆ ಮಾಹಿತಿ ಅಂದ್ರೆ ಫೇಸ್ಬುಕ್ ಅಲ್ಲಿ ಅಮೌಂಟ್ ಬರಲ್ಲ. ಫೇಸ್ಬುಕ್ ಪೇಜ್ ಇದ್ರೆ ಮಾತ್ರ ನಿಮಗೆ ಅಮೌಂಟ್ ಬರೋದು. ಅದನ್ನ ಕ್ರಿಯೇಟ್ ಮಾಡ್ಕೋಬೇಕು. ಬರೇ ಫೇಸ್ಬುಕ್ ಇದ್ರೆ ಯಾವುದೇ ಕಾರಣಕ್ಕೂ ದುಡ್ಡು ಬರಲ್ಲ. 5,000 ಸಬ್ಸ್ಕ್ರೈಬರ್ ಅಷ್ಟೇ ಫೇಸ್ಬುಕ್ ಅಲ್ಲಿ. ಆದ್ರೆ ಫೇಸ್ಬುಕ್ ಪೇಜ್ ಅಲ್ಲಿ ನೀವು ಎಷ್ಟು ಲಕ್ಷ ಬೇಕಾದ್ರೂ ನೀವು ಫಾಲೋವರ್ಸ್ ಮಾಡ್ಕೋಬಹುದು. ಫೇಸ್ಬುಕ್ ಅಲ್ಲಿ 5,000 ಫಾಲೋವರ್ಸ್ ಆಗೋದು, ಅದ್ರ ಮೇಲೆ ಆಗಲ್ಲ. ಅದಕ್ಕೆ ನೀವು ಫೇಸ್ಬುಕ್ ಪೇಜ್ ಅಂತ ಕ್ರಿಯೇಟ್ ಮಾಡ್ಕೋಬೇಕು. ಫೇಸ್ಬುಕ್ ಪೇಜ್ ಅಂತ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಹಣ ಬರುತ್ತೆ, ಮಾನಿಟೈಸೇಷನ್ ಆನ್ ಆಗುತ್ತೆ. ಆಮೇಲೆ ನಿಮಗೆ ಸಬ್ಸ್ಕ್ರೈಬರ್ ಎಲ್ಲ ಬರ್ತಾರೆ. ಫಸ್ಟ್ ಫೇಸ್ಬುಕ್ ಮಾತ್ರ ಇರುತ್ತೆ. ಫೇಸ್ಬುಕ್ ಇದ್ರೆ ಬನ್ನಿ ಫ್ರೆಂಡ್ಸ್, ನಾನ್ ಹೇಳ್ಕೊಡ್ತೀನಿ ಬನ್ನಿ. A to Z ಯಾವ ತರ ಫೇಸ್ಬುಕ್ ಪೇಜ್ ಓಪನ್ ಮಾಡೋದು. ಫೇಸ್ಬುಕ್ ಆನ್ ಮಾಡ್ತಿದಂಗೆ ಈ ತರ ಬರುತ್ತೆ. ಮಾಮೂಲಿ ಎಲ್ಲಾ ತರದ್ದು ಫೇಸ್ಬುಕ್. ಇದು ಬರ್ತಿದಂಗೆ ಇಲ್ಲಿ 3 ಡಾಟ್ ಇರುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡ್ತಿದಂಗೆ ಈ ತರ ತೋರಿಸುತ್ತೆ ಪೇಜ್ ಅಲ್ಲಿ. ನಂದು ಪೇಜ್ ಇರೋದಕ್ಕೆ ಈ ತರ ತೋರಿಸ್ತಾ ಐತೆ, ನಿಮ್ದು ಈ ತರ ತೋರ್ಸಲ್ಲ. ಓಕೆನಾ? ಫ್ರೆಂಡ್ಸ್ ಅಂತ ಐತೆ, ಡ್ಯಾಶ್ ಬೋರ್ಡ್ ಅಂತ ಐತೆ, ಪೇಜ್ ಅಂತ ಐತೆ, ಫ್ರೆಂಡ್ಸ್ ಅಂತ ಐತೆ, ಗ್ರೂಪ್, ವಿಡಿಯೋ, ಮೂಮೆಂಟ್ಸ್, ಕ್ರಿಯೇಟರ್, ಆಡ್ ಸೆಂಟರ್, ರೀಲ್ಸ್ ಅಂತ ಐತೆ. ಅದರಲ್ಲಿ ನೀವು ಹೋಗಿ ಯಾವುದು ಪ್ರೆಸ್ ಮಾಡಬೇಕು ಅಂದ್ರೆ ಪೇಜ್ ಕ್ಲಿಕ್ ಮಾಡಿ. ನೀವು ಪೇಜ್ ಕ್ರಿಯೇಟ್ ಮಾಡ್ಬೇಕಲ್ಲ, ಪೇಜ್ ಕ್ಲಿಕ್ ಮಾಡಿ. ಕ್ರಿಯೇಟಿವ್ ಅಂತ ಇದೆ ಇಲ್ಲಿ, ನೀವು ಕ್ರಿಯೇಟಿವ್ ಅಂತ ಇದೆಯಲ್ಲ ಹೋಗಿ ಪ್ರೆಸ್ ಮಾಡ್ಬೇಕು. ಓಕೆನಾ? ಅದರಲ್ಲಿ ನಿಮಗೆ ನೀವೇ ವಿಡಿಯೋ ಮಾಡ್ಕೊಂಡು ಇಕ್ಕಂತೀವಿ ಅಂದ್ರೆ ಪರ್ಸನಲ್ ಪ್ರೊಫೆಷನಲ್ ಅಂತ ಐತೆ. ಬೇಡವಾ? ಪಬ್ಲಿಕ್ ಪೇಜ್ ಅಂದ್ರೆ ಪಬ್ಲಿಕ್ ಪೇಜ್ ಕೊಡ್ಕೋಬೇಕು ನೀವು. ಆಯ್ತಾ? ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ನೀವು ಏನ್ ಇಕ್ತೀರಾ ಪೇಜ್ ಹೆಸರು ಏನಪ್ಪ ಹೆಸರು ಇಕ್ತೀರಾ, ಒಳ್ಳೆ ಹೆಸರು ಇಕ್ಕಿದ್ರೆ ಬೇಗ ಗ್ರೋತ್ ಆಗುತ್ತೆ. ಒಳ್ಳೆ ಸ್ಟ್ಯಾಂಡರ್ಡ್ ಹೆಸರು ಇಕ್ಬೇಕು. ಹೆಸರು ಇಕ್ಕದಾದ್ರೆ ಯಾವ್ದು ನಿಮ್ಗೆ ಎಂತ ಚೆನ್ನಾಗಿರುತ್ತೆ ಆ ಹೆಸರು ಇಕ್ಕಬಹುದು. ಅದೇ ಬೇರೆಯವರು ಒಂದ್ ಇಕ್ಕಿರ್ತಾರೆ ಫೇಸ್ಬುಕ್ ಪೇಜ್ಗೆ, ಆದ್ರೆ ನೀವ್ ಇಕ್ಬೇಡ್ರಿ, ಅವಾಗ ರೀಚ್ ಆಗಲ್ಲ. ಓಕೆನಾ? ಈಗ ನಾನ್ ಸುಮ್ನೆ ಏನೋ ಒಂದ್ ಹೆಸರು ಕೊಡ್ತೀನಿ, ಸುಮ್ನೆ ನಾನ್ ನಿಮಗ್ ತೋರ್ಸಕ್ ಅಷ್ಟೇ. ನಾವೇನ್ ಸುಮ್ನೆ ಏನೋ ನಿಮ್ಗೆ. ಓಕೆನಾ? ನೆಕ್ಸ್ಟ್ ಹೊಡಿ. ಓಕೆನಾ? ನೆಕ್ಸ್ಟ್ ಕ್ಲಿಕ್ ಮಾಡ್ತಿದಂಗೆ creative will be help people friends this page search request for you can add up to there. ಯಾವ್ದಪ್ಪ ಅಂದ್ರೆ ನೀವು ಯಾವ ಕೆಟಗರಿಗೆ ಮಾಡ್ತಿದ್ದೀರಾ ಪೇಜ್. ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಹೆಲ್ತ್ ಅಂಡ್ ಬ್ಯೂಟಿ ಆಗಿರ್ಬೋದು, ಸ್ಪೀಚ್ ಇಲ್ಲ ಕಾಮಿಡಿ ಇಲ್ಲ ಲಾಕ್ಸ್, ಆ ತರದಲ್ಲಿ ಯಾವ್ದಾರ ಒಂದು ನೀವು ಯಾವ್ದು ಮಾಡ್ತೀರಾ ಅದನ್ನ ಕ್ರಿಯೇಟ್ ಮಾಡ್ಬೇಕು. ಇಲ್ಲಿ ನೀವು ಟೈಪ್ ಮಾಡ್ಬೇಕು. ನಾನು ಹೆಲ್ತ್ ಕೊಟ್ಟಿರ್ತೀನಿ, ಸುಮ್ನೆ ಹೆಲ್ತ್. ಓಕೆನಾ? ಹೆಲ್ತ್ ಅಂತ ಕೊಟ್ಟಿದ್ಮೇಲೆ ಕ್ರಿಯೇಟಿವ್ ಕೊಡ್ಬೇಕು. ಕ್ರಿಯೇಟಿವ್ ಕೊಟ್ರೆ ಅದು ಕಾಣುತ್ತೆ. ಯಾವ್ದಕ್ಕೆ ನಾವು ಲೋಡಿಂಗ್ ಆಗ್ತೈತೆ. ಲೋಡಿಂಗ್ ಆಯ್ತು. ಓಕೆ. ಅದಾದ್ಮೇಲೆ ಪ್ರಮೋಟಿಂಗ್ ಯುವರ್ ಪ್ರಾಡಕ್ಟ್ ಸರ್ವಿಸ್ ಬೆಸ್ಟ್ ಅಂತ ಬಂದಿದೆ. ಅದರಲ್ಲಿ ಕ್ರಿಯೇಟಿವ್ ಕಂಟೆಂಟ್ ಅಂಡ್ ಕಂಟೆಂಟ್ ವಾಟ್ಸ್ ಫ್ಯಾನ್ಸ್, ಅದರಲ್ಲಿ ನೀವು ಫ್ಯಾನ್ಸ್ ಕೊಡ್ಬೇಕು. ಕೊಟ್ರಾ? ಆಮೇಲೆ ಓಕೆ ಕೊಡಿ, ಕಂಟಿನ್ಯೂ. ಅದರಲ್ಲಿ ಬಯೋ ಕೇಳುತ್ತೆ. ಬಯೋ ಏನು, ನೀವು ಯಾವ ಕ್ರಿಯೇಟಿವ್ ಮಾಡ್ತಿದ್ದೀರಾ, ಯಾವ್ದು ಏನಕ್ಕೆ ಮಾಡ್ತಿದ್ದೀರಾ, ಅದು ಬಯೋ ಕೇಳಿ ಆ ತರ ಬಯೋ ಕೊಡ್ಬೇಕು. ಕಂಟೆಂಟ್, ಯಾವ ಕಂಟೆಂಟ್ ನೀವೇನಕ್ಕೆ ಯಾವ ಕಂಟೆಂಟ್ ಮಾಡ್ತಿದ್ದೀರಾ ಅದನ್ನ ಕೇಳುತ್ತೆ, ಅದನ್ನ ನೀವು ಟೈಪ್ ಮಾಡ್ಬೇಕು. ಇಮೇಲ್ ID, ಫೋನ್ ನಂಬರ್ ಮಾಡಿದ್ರೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಫೇಸ್ಬುಕ್ ನಲ್ಲಿ, ಮೆಸೇಜ್ ಕಳ್ಸೋದು ಎಲ್ಲ ಇದನ್ನ ಮಾಡ್ತಾರೆ. ಅಡ್ರೆಸ್, ಲೊಕೇಶನ್, ಅಡ್ರೆಸ್ ಹಾಕ್ಬೇಕು. ಈ ಸಿಟಿ, ಟೌನ್, ಪಿನ್ ಕೋಡ್. ಆಯ್ತಾ? ಆಮೇಲೆ ಇಲ್ಲಿ ನೋ ಅವರ್ಸ್ ಅವೈಲೇಬಲ್ ಅಂತ ಕೇಳ್ತಾ ಇದೆ. ನೋ ಅವರ್ಸ್ ಅವೈಲೇಬಲ್ ಅಂತಲೇ ಕೊಡ್ರಿ. ಓಕೆನಾ? ಆಮೇಲೆ ನೆಕ್ಸ್ಟ್ ನಾನು ಸುಮ್ಮನೆ ತೋರ್ಸಕ್ಕೆ. ಓಕೆನಾ? ಈಗ ನಂದು ಪ್ರೊಫೈಲ್ಸ್ ಓಪನ್ ಆಯ್ತು, ಫೇಸ್ಬುಕ್ ಪ್ರೊಫೈಲ್ಸ್ ಓಪನ್ ಆಯ್ತು ನೋಡಿ ಸುಮ್ಮನೆ. ಆಮೇಲೆ ನೀವು ಬ್ಯಾಕ್ ಫೋಟೋ ಹಾಕೋಬಹುದು, ಫ್ರಂಟ್ಗೂ ಫೋಟೋ ಹಾಕೋಬಹುದು ಅಂತ. ನೀವು ಯಾವ ಫೋಟೋ ಬೇಕಾದ್ರೂ ಹಾಕೋಬಹುದು ನಿಮ್ಗೆ ಇಷ್ಟ ಬಂದು. ಆಮೇಲೆ ನೆಕ್ಸ್ಟ್ ಹೊಡೆದಿದ್ಮೇಲೆ ಈ ತರ ಬರುತ್ತೆ. ಈ ತರ ಬಂದ್ರೆ ನೀವು ನಿಮ್ಗಿರೋ ಫ್ರೆಂಡ್ಸ್ಗಳಿಗೆಲ್ಲ ಕಳಿಸ್ಬೋದು. ಯಾರು ಕಾಂಟ್ಯಾಕ್ಟ್ ಇದ್ರ ಅವ್ರಿಗೆಲ್ಲ ಕಳಿಸ್ಬೋದು. ರಿಕ್ವೆಸ್ಟ್ ಕಳ್ಸೋದು.
ರಿಕ್ವೆಸ್ಟ್ ಕಳ್ಸೋದು, ಯಾರಿಗೆ ನೀವು ಬೇಕೋ ಅವ್ರಿಗೆಲ್ಲ ರಿಕ್ವೆಸ್ಟ್ ಕಳ್ಸಿದ್ರೆ ಅವರು ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊಂಡು ಫೇಸ್ಬುಕ್ಗೆ ಆ್ಯಡ್ ಆಗ್ತಾರೆ. ಆಮೇಲೆ ಈ ತರ ಬರುತ್ತೆ ನಂದು ಈಗ ಫೇಸ್ಬುಕ್ ಪೇಜಲ್ಲಿ ಈಗ ಈ ತರ ಬರುತ್ತೆ. ನಿಮ್ದು ಅಷ್ಟೇ ನಮ್ದು ಅಷ್ಟೇ. ನಾನು ಸುಮ್ಮನೆ ಇದು ಮಾಡ್ತಿರೋದು ನೋಡ್ರಿ. ನೆಕ್ಸ್ಟ್ ಹೊಡೋರು ಆಯ್ತು. ನೆಕ್ಸ್ಟ್ ಹೊಡೋರು ಡನ್ ಕೊಟ್ರೆ ಈಗ ಪೇಜ್ ಕ್ರಿಯೇಟ್ ಆಯ್ತು. ಪೇಜ್ ಕ್ರಿಯೇಟ್ ಆದ್ಮೇಲೆ ಡನ್ ಕೊಡು. ನೋಡಿ ಈಗ ನಂದು ಫೇಸ್ಬುಕ್ ಪೇಜ್ ಇದೆ, ತೋರಿಸ್ತಾ ಇದೆ ನೋಡಿ. ಈಗ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಅಂತ ಬರುತ್ತೆ. ಇದು ನಂದು ಫೇಸ್ಬುಕ್ ಪೇಜ್ ಹೆಸರು. ಇದು ಫಾಲೋವರ್ಸ್ ಲೈಕ್ ಎಷ್ಟು ಬಂದೈತೆ ಅಂತ.